ಹೆಲೋ ಆಲ್ ವೆಲ್ಕಮ್ ಟು ದೀನವ್ ಡೈರೀಸ್. ನಾನು ನವ್ಯ. ಸೊ ಇವತ್ತೇನಕ್ಕಪ್ಪ ವಿಡಿಯೋ ಮಾಡ್ತಿದ್ದಾಳೆ ಅಂತ ಹೇಳಿದ್ರೆ, ಪೇಜಲ್ಲಿ ಐ ಆಲ್ವೇಸ್ ಬಿ ಯುನೀಕ್. ಐ ಟ್ರೈ ಟು ಗೆಟ್ ನ್ಯೂ ಥಿಂಗ್ಸ್, ಹೊಸ DIY ಕ್ರಾಫ್ಟ್ಸ್ ಆಗಲಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ಸರಿ ಏನು ಮಾಡ್ತಾ ಇದ್ದೀನಿ ಅಂದರೆ, ಇಟ್ಸ್ ಅ ಬ್ಯಾಂಗಲ್ ಫ್ರಮ್ ಸ್ಕ್ರ್ಯಾಚ್ ಆ್ಯಂಡ್ ಶಾರ್ಟ್ ಸ್ಟೋರಿ. ನನ್ನ ಮದುವೆಯಲ್ಲಿ ನಾನು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಮಾಡಿಸಿದ್ದೆ, ಬ್ಯೂಟಿಫುಲ್ಲಾಗಿ ಬಂದಿತ್ತು. ಸೊ ಹಾಗಾಗಿ ಈ ಸಾರಿ ಈ ಬ್ಯಾಂಗಲ್ಸ್ನ ಬಂದುಬಿಟ್ಟು ನಾನು ನನ್ನ ಈಸಿ ಮಾಡಿರೋ ವಿಮೆನಿಗೆ ಕೊಡೋಣ ಅಂತ ಇದ್ದೀನಿ. ಆಲ್ರೆಡಿ ಒಂದೆರಡು ಡಿಸೈನ್ಸ್ ಮಾಡಿದ್ದೀನಿ ಮಮ್ಮಿಗೆ ಮತ್ತು ನಮ್ಮ ಅತ್ತೆಗೆ, ಅವ್ರಿಗೆ ತುಂಬ ಇಷ್ಟ ಆಯಿತು. ಸೊ ಇನ್ನೊಬ್ಬರು ಸ್ಪೆಷಲ್ ಪರ್ಸನ್ ಇದ್ದಾರೆ, ಅವ್ರು ನನಗೆ ಸ್ಟಿಚಿಂಗ್ ಹೇಳ್ಕೊಟ್ಟಿದ್ದಾರೆ ಆ್ಯಂಡ್ ಸೋ ಮೆನಿ ಕ್ರಿಯೇಟಿವ್ ಥಿಂಗ್ಸ್. ನಾನು ಏನಾದ್ರು ಮಾಡಬೇಕಂದ್ರೆ ಓಕೆ ಶಿಲ್ ಬಿ ಲೈಕ್ ಸರಿ ಬಾ ಹೆಲ್ಪ್ ಮಾಡ್ತೀನಿ ಅಂತ. ಸೊ ಹಾಗಾಗಿ ಅವ್ರಿಗೂ ಕೂಡ ಮಾಡಿಕೊಡೋಣ ಅಂತ ಇದ್ದೀನಿ. ಆ್ಯಂಡ್ ಅದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ತಂದಿದ್ದೀನಿ. ಐ ಹ್ಯಾವ್ ಬಾಟ್ ಗ್ಲಾಸ್ ಬ್ಯಾಂಗಲ್ಸ್. ಈ ಪ್ಲಾಸ್ಟಿಕ್ ಕೂಡ ಸಿಗುತ್ತೆ ನಿಮಗೆ, ಬಟ್ ನನಗೆ ಪ್ಲಾಸ್ಟಿಕ್ ತುಂಬ ಆಸ್ಪಿಷಿಯಸ್ ಅನಿಸಲ್ಲ ಈ ರಿಚುವಲ್ಸ್ಗೆಲ್ಲನೂ. ಸೊ ಹಾಗಾಗಿ ಗ್ಲಾಸ್ ಬ್ಯಾಂಗಲ್ಸೇ ತಂದಿದ್ದೀನಿ. ಅದರ ಜೊತೆ ನಾನು ಗಮ್ ಟೂಲ್ ತಂದಿದ್ದೀನಿ. ಯು ವಿಲ್ ಈಸಿಲಿ ಗೆಟ್ ಇಟ್ ಫಾರ್ 30 rupees. ಆ್ಯಂಡ್ ಗಮ್ ಟೂಲ್ ಅಂತಲೇ ಕೇಳಿದ್ರೆ ದೇ ವಿಲ್ ಗಿವ್ ಇಟ್ ಟು ಯು. ಆ್ಯಂಡ್ ಆನ್ಲೈನ್ ಕೂಡ ಅವೈಲೇಬಲ್ ಇದೆ, ಬೇಕಿದ್ರೆ ನಾನು ಲಿಂಕ್ಸ್ ಅಟ್ಯಾಚ್ ಮಾಡ್ತೀನಿ, ನೀವು ಹೋಗಿ ಅಲ್ಲಿ ಕೂಡ ಬೈ ಮಾಡ್ಬೋದು. ಆ್ಯಂಡ್ ಒಂದು ಗಮ್ ಯೂಸ್ ಮಾಡಿದ್ದೀನಿ ಈ ಕುಂದನ್ಸ್ ಎಲ್ಲ ಅಂಟ್ಸೋಕ್ಕೆ, ಅದು B6000 ಅಂತ. ಇದು ಕೂಡ ನಿಮಗೆ 90 rupees ಅರೌಂಡ್ ಸಿಕ್ಬಿಡುತ್ತೆ. ನಾನು ಸ್ವಲ್ಪ ದೊಡ್ಡದೇ ತೊಗೊಂಡಿದ್ದೀನಿ, ಇನ್ನು ಚಿಕ್ಕದಿನ ಕಮ್ಮಿಗೆ ಸಿಗ್ಬೋದು. ಅದರ ಜೊತೆ ನಾನು ಈ ಕುಂದನ್ ಸ್ಟೋನ್ಸ್ ಎಲ್ಲ ತೊಗೊಂಡಿದ್ದೀನಿ. ಐ ಹ್ಯಾವ್ ಬಾಟ್ ಲಾಟ್ ಆಫ್ ಕುಂದನ್ ಸ್ಟೋನ್ಸ್, ಗ್ರೀನ್ ಆಗಲಿ ಪಿಂಕ್ ಆಗಲಿ ಮತ್ತು ಆ ಡಾಟ್ ವೈಟ್ ಕಲರ್ದಾಗಲಿ ತುಂಬ ತೊಗೊಬಂದಿದ್ದೀನಿ. ಅದರ ಹೆಸರೆಲ್ಲ ಗೊತ್ತಿಲ್ಲ, ರ್ಯಾಂಡಮಾಗಿ ಯಾವ್ದು ಇಷ್ಟ ಆಗುತ್ತೋ ಅದನ್ನೆಲ್ಲ ತಂದಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಕಾಸು ಕೂಡ ತಂದಿದ್ದೀನಿ. ಸೊ ಇನ್ನೂ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದಿದ್ರೆ ಮಾಡೋಣ ಅಂತ ಹೇಳಿ. ಸೊ ಕುಂದನ್ ಸ್ಟೋನ್ಗೆ ಎಷ್ಟು ಕೊಟ್ಟೆ ಅಂತ ಹೇಳಿದ್ರೆ, ಸೊ ಒಂದೊಂದಕ್ಕೆ ಒಂದೊಂದು ರೇಟ್ ಕೊಟ್ಟೆ. ಆಲ್ಮೋಸ್ಟ್ 120 to 90 ಅವರು ಗ್ರಾಮ್ ಲೆಕ್ಕ ಹೇಳ್ತಾಯಿದ್ರು. 10 grams 30 rupees ಆ ಥರ. ನಾನು ಬಂದುಬಿಟ್ಟು ಒಂದು ಸ್ವಲ್ಪ ಜಾಸ್ತಿನೇ ತೊಗೊಬಂದೆ, ಒಂದು ಸ್ವಲ್ಪ ಕಮ್ಮಿ ತೊಗೊಬಂದೆ. ಸೊ ನಿಮಗೆ ಹೇಗೆ ಬರುತ್ತೆ ಹಾಗೆ ನೋಡಿ. ಲೆಟ್ಸ್ ಸ್ಟಾರ್ಟ್. ಫಸ್ಟ್ ನೀವು ಡಿಸೈಡ್ ಮಾಡ್ಕೊಳ್ಳಿ. ನಾನು ಬಂದುಬಿಟ್ಟು ಲೋಟಸ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಂಗೆ ಸ್ವಲ್ಪ ದಪ್ಪನೇ ಬೇಕಾಗ್ಬೋದು. ನಾನು ಈ ಥರ ಮಾಡೋಣ ಅಂದ್ಕೊಂಡಿದ್ದೀನಿ. ಇದನ್ನು ನಾನು ಕೂರಿಸೋದಕ್ಕೆ ಐ ನೀಡ್ ಅಟ್ಲೀಸ್ಟ್ 3 ಥಿಂಗ್ ಲೈಕ್ ದಿಸ್. ಒಂದು ವೈಟ್ ಸ್ಟೋನ್ ಇಲ್ಲ ಪಿಂಕ್ ಗ್ರೀನ್ ಸ್ಟೋನ್ ಏನಾದರೂ ಇಟ್ಟು ಐ ಟ್ರೈ ಟು ಕವರ್. ಗಮ್ನ ಎಡ್ಜಸ್ಸಿಗೆ ಹಾಕೊಳ್ತಾ ಇದ್ದೀನಿ. ಇದೇ ಥರ ಇನ್ನೊಂದು ಮಾಡ್ತಾ ಇದ್ದೀನಿ. ಸೊ ವಿ ಹ್ಯಾವ್ 2 ಬ್ಯಾಂಗಲ್ಸ್. ಇದನ್ನು ನಾವು ಆರಕ್ಕೆ ಬಿಡೋಣ, ಲೆಟ್ ಇಟ್ ಡ್ರೈ. 1 hour later. ಆ್ಯಂಡ್ ಮೀನ್ ವೈಲ್ ನಾವು ಸೈಡ್ ಬ್ಯಾಂಗಲ್ಸ್ ಮಾಡ್ಕೊಳ್ಬೋದು. ನಾನು ಸೈಡ್ ಬ್ಯಾಂಗಲ್ಸ್ಗೆ ಗೋಲ್ಡ್ ಹಾಕೋಣ ಅಂತ ಇದ್ದೀನಿ. ಸೊ ಹೀಗೆ ಬರುತ್ತೆ ಅದು ಬ್ಯಾಂಗಲ್. ಸೊ ಇದು ಮತ್ತೆ 2 ಮಾಡೋಣ. ಇದು ಆಲ್ಮೋಸ್ಟ್ ಸ್ಟಿಕ್ ಆಗಿದೆ. ಸೊ ನೆಕ್ಸ್ಟ್ ಏನು ಮಾಡ್ತೀವಂದರೆ ವಿಲ್ ಸ್ಟಾರ್ಟ್ ಗ್ಲೂಯಿಂಗ್ ಇಟ್ ಅಪ್. ಇದು ಗಮ್ ಏನು ಮಾಡ್ತೀವಂದರೆ ತಗೊಂಡು you will start sticking it. ಆ್ಯಂಡ್ ಇದರ ಮಧ್ಯದಲ್ಲಿ ಒಂದು ಗೋಲ್ಡ್ ಬೀಡ್ ಹಾಕ್ತಾ ಇದ್ದೀನಿ. ಸೊ ಇದೇ ಥರ ಫುಲ್ ಮಾಡ್ಕೊಂಬರ್ಬೇಕು.
ಯು ಕ್ಯಾನ್ ಸಿ ಬ್ಯಾಂಗಲ್ ಫಿನಿಶ್ ಆಗಿದೆ. ಇನ್ನೂ ಸ್ವಲ್ಪ ಆರಕ್ಕೆ ನಾವು ಡೈರೆಕ್ಟ್ ಇಟ್ಟರೆ ಎಲ್ಲ ಬೀಡ್ಸ್ ಬಂದುಬಿಡುತ್ತೆ. ಸೊ ಹಾಗಾಗಿ ನಾನು ಬ್ಯಾಂಗಲ್ ಬಾಕ್ಸಲ್ಲಿ ಹಾಕಿ ಈ ಥರ ಇಡ್ತೀನಿ. ಸೇಮ್ ಪ್ರಾಸೆಸ್ ಈ ಬ್ಯಾಂಗಲ್ಗೂ ಕೂಡ ಮಾಡೋಣ. One eternity later. ಇಲ್ಲಿ ಎಂಟಿ ಬಿಡಬಾರ್ದು ಅಂತ ಹೇಳಿ ಒಂದು ಅಂಟಿಸ್ತಾ ಇದ್ದೀನಿ. ಸೊ ಫೈನಲಿ ನಮ್ಮ ಬ್ಯಾಂಗಲ್ ಮುಗೀತು. ಆ್ಯಂಡ್ ದಿಸ್ ಈಸ್ ದ ಹೋಲ್ ಸೆಟ್. ಸೊ ಬ್ಯಾಂಗಲ್ ಮಾಡಾಯಿತು. ಯು ಕ್ಯಾನ್ ಸಿ ಹೌ ಬ್ಯೂಟಿಫುಲ್ ದ ಬ್ಯಾಂಗಲ್ಸ್ ಹ್ಯಾವ್ಸ್ ಕಮ್ ಔಟ್. ಸ್ವಲ್ಪ ತೇಡ ಮೇಡ ಇದೆ, ಬಟ್ ದೆನ್ ಇಟ್ಸ್ ಸ್ಟಿಲ್ ಫೈನ್. ತುಂಬ ಚೆನ್ನಾಗಂತ ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ. ಐ ಹೋಪ್ ಮೈ ಚಿಕ್ಕಿ ಲೈಕ್ಸ್ ಇಟ್. ಐ ಥಿಂಕ್ ಇಟ್ಸ್ ಟೈಮ್. ಸೊ ಹೋಗಿ ಕೊಡುವ ಚಿಕ್ಕಿಗೆ, ನೋಡೋಣ ಹೌ ಹರ್ ರಿಯಾಕ್ಷನ್ ವಿಲ್ ಬಿ. ಲೆಟ್ಸ್ ಗೋ. ಚಿಕ್ಕಿ ತಗೋ. ಏನು ನವ್ಯ ಇದು? ನೋಡೇನಂತ. ಬಳೆನಾ? ಸೂಪರಾಗಿರುತ್ತೆ. ಇಷ್ಟ ಆಯ್ತಾ? ಹಾಂ, ನಾನೇ ಮಾಡಿರೋದು. ಸೂಪರ್. ಥ್ಯಾಂಕ್ ಯು. ಸೂಪರಾಗಿದೆ.